ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಈ ಮಳೆಗಾಲ ಶುರು ಆದಮೇಲೆ ಸಂಜೆ ಕಾಫಿ ಟೈಮಿಗೆ ಏನಾದರೂ ಒಂದು ಕುರ್ಕುಲ್ ತಿಂಡಿ ಇರಬೇಕು ಅನಿಸೋದು ಸಹಜ. ಹಾಗಾಗಿ ನಾನು ತೋಟಕ್ಕೆ ಹೋಗಿದ್ದಾಗ ಒಂದು ಹಲಸಿನಕಾಯಿ ತಂದಿದ್ವಿ. ಅದ್ಯಾಕೋ ಪೂರ್ತಿಯಾಗಿ ಹಣ್ಣಾಗಲೇ ಇಲ್ಲ, ದ್ವಾರಗಾಯಿ ಆಗಿ ಉಳೀತು. ಹಾಗಾದರೆ ಏನು ಮಾಡೋದು ಇದನ್ನಂತ ಯೋಚನೆ ಮಾಡ್ತಾ ಇರುವಾಗ ಈ ರೀತಿಯಾಗಿ ಚಿಪ್ಸ್ ಒಂದು ಮಾಡೋಣ ಅಂತ ಅನಿಸ್ತು. ಮತ್ತು ಚೆನ್ನಾಗಿ ಬರುತ್ತೋ ಇಲ್ವೋ, ಸ್ವಲ್ಪ ಹಣ್ಣಾಗಿರುತ್ತಲ್ಲ ಹೇಗೆ ಬರುತ್ತೋ ಅಂದ್ಕೊಂಡು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂತು. ಹಾಗಾಗಿ ಆ ರೆಸಿಪಿನ ನಿಮ್ಮೊಂದಿಗೆ ಇವತ್ತು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಲಸಿನಣ್ಣು ಪೂರ್ತಿ ಹಣ್ಣಾದರೆ ದೋಸೆ ಗಿಸೆ ಅಥವಾ ಕಡುಬು ಏನಾದರೂ ಮಾಡ್ಕೋಬೋದು. ಅರ್ಧಂಬರ್ಧ ಹಣ್ಣಾದರೆ ಏನು ಮಾಡೋದಕ್ಕೂ ಆಗೋದಿಲ್ಲ, ಹಾಗೆ ನಾವು ಬಿಸಾಕ್ಬಿಡ್ತೀವಿ. ಅದ್ರ ಬದಲು ಈ ರೀತಿಯಾಗಿ ಚಿಪ್ಸ್ ಮಾಡಿಕೊಂಡ್ರೆ 4 ದಿನ ಇಟ್ಕೊಂಡು ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಈ ಚಿಪ್ಸ್ ಮಾಡೋ ಐಡಿಯಾ ಬಂತು. ಈ ಮಳೆಗಾಲದೊಟ್ಟಲ್ಲಿ ಏನಾದರೂ ಕುರ್ಕುಲ್ ತಿಂಡಿ ಇದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹೀಗೆ ಯೋಚನೆ ಮಾಡಿದೆ. ನೋಡಿ, ನಮ್ಮೂರಲ್ಲಿ ಹಲಸಿನ ಹಣ್ಣನ್ನು ಕತ್ತಿಯಲ್ಲೇ ಕೊಯ್ತಾರೆ ಸಾಮಾನ್ಯವಾಗಿ. ಚಾಕು ಗೀಕು ಅಷ್ಟು ಬಳಸಲ್ಲ, ಅದು ಕೊಯ್ಯೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಮೆಟ್ಕತ್ತಿ ಮಣೆ ಅಂತ ಸಿಗುತ್ತೆ, ಅದರಲ್ಲಿ ಕೂಡ ಕೊಯ್ಕೊಳ್ತೀವಿ ನಾವು. ಈ ಕತ್ತಿಲಿ ಕೊಯ್ಯೋದು ಮತ್ತು ಆ ಮೆಟ್ಕತ್ತಿ ಮನೆ ಕೊಯ್ಯೋದು ತುಂಬಾ ಸುಲಭ. ಇದು ನೋಡಿ, ಹೀಗೆ ಎಷ್ಟು ಸುಲಭವಾಗಿ ಅದರ ಸೋರೆ ಎಲ್ಲ ಕ್ಲೀನಾಗಿ ತೆಕ್ಕೊಂಬಿಡ್ಬೋದು. ನೋಡಿ, ಈ ರೀತಿಯಾಗಿ ಪೂರ್ತಿ ಸೋರೆನೆಲ್ಲ ತೆಕ್ಕೊಬಿಡ್ಬೇಕು. ಮತ್ತು ಈ ಸೋರೆನೂ ಕೂಡ ನಮ್ಮ ಕಡೆ ವೇಸ್ಟ್ ಮಾಡಲ್ಲ. ಇದನ್ನು ಉಪ್ಪಿಗೆ ಹಾಕ್ಬಿಟ್ಟು ಇದನ್ನು ಚಟ್ನಿ ಥರ ಮಾಡಿ ತಿಂತೀವಿ. ಹಾಗೆ ಈ ಹಲಸಿನಕಾಯಿ ಎಲ್ಲ ಬಿಡಿಸ್ಕೋಬೇಕು, ತೊಳೆ ಎಲ್ಲ ಸಣ್ಣ ಸಣ್ಣದಾಗಿ ಸಿಗ್ದಿಟ್ಕೋಬೇಕು. ತುಂಬ ದೊಡ್ಡದಾಗಿ ತುಂಡು ಮಾಡ್ಕೊಳ್ಳೋದು ಏನು ಬೇಡ. ಈ ರೀತಿಯಾಗಿ ಹದವಾಗಿ ಚಿಕ್ಕ ಚಿಕ್ಕದಾಗಿ ಸಿಗ್ದು ಇಟ್ಕೊಂಡ್ರೆ ಆಯಿತು. ಚಾಕುಲ್ ಬೇಕಾದರೆ ನೀವು ತುಂಡು ಮಾಡ್ಕೋಬೋದು. ನಾನು ಕೈಯಲ್ಲೇ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಇಟ್ಕೊಂಡೆ. ನೋಡಿ, ಎಷ್ಟೊಂದು ಕಾಯಿ ಸಿಕ್ತಲ್ಲ, ಇಲ್ಲಾಂದರೆ ಇಷ್ಟೂ ದಂಡ ಆಗಿರೋದು ಬಿಸಾಕಿದರೆ. ನೋಡಿ, ಇವಾಗ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ ಅಂತ ಹಲಸಿನಕಾಯಿ ತಯಾರಾಗಿದೆ. ಇದನ್ನು ಈಗ ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಬಾಣಲೆಗೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾಸ್ಕೊಂಡಿದ್ದೀನಿ. ಎಣ್ಣೆ ಕಾಯೋಕ್ಕೆ ಮುಂಚೆ ಈ ಹಲಸಿನಕಾಯಿನ ಹಾಕೋಬಾರ್ದು, ಚೆನ್ನಾಗಿ ಕಾದ್ರ ಮೇಲೆ ಹಾಕೋಬೇಕು. ಹಾಗೆಯೇ ನಂತರ ಜೋರಾಗಿ ಉರಿ ಇಟ್ಕೊಂಡು ಕಾಸಬಾರ್ದು, ನಿಧಾನವಾಗಿ ಉರಿ ಇಟ್ಕೊಂಡು ಕಾಸ್ಕೋಬೇಕು. ಯಾಕೆಂದರೆ ಇದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಬೇಗ ಕಾಯೋದು ಇಲ್ಲ, ನಿಧಾನ ಕಾಯುತ್ತೆ. ನೋಡಿ, ಈ ರೀತಿಯಾಗಿ ನಿಧಾನ ಕಾಸ್ಕೋಬೇಕು. ಇದು ಹೊಂಬಣ್ಣ ಬರೋಲ್ಲವರೆಗೆ ಕಾಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾದಿದೆ ಅಲ್ವಾ? ಹೀಗೆ ಚೆನ್ನಾಗಿ ಕಾಯಬೇಕು. ಇವಾಗ ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಹಾಗೆ ಉಳ್ದಂಥ ಹಲಸಿನಕಾಯಿನೂ ಕೂಡ ಇದೇ ರೀತಿ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೋಬೇಕು. ಈ ರೀತಿಯಾಗಿ ಮಳೆಗಾಲದಲ್ಲಿ ಏನಾದರೂ ಒಂದು ತಿಂಡಿ ಮಾಡಿಟ್ಕೊಂಡ್ರೆ, ಹಾಗೆ ನಮ್ಮ ಮಲೆನಾಡಿನಲ್ಲಿ ಈ ಹಲಸಿನಕಾಯಲ್ಲಿ ತುಂಬ ರೀತಿಯಾದ ಪಲ್ಯಗಳು, ಹಾಗೆ ಸಾಂಬಾರು, ಚಿಪ್ಸು, ಹಪ್ಪಳ, ದೋಸೆ ಎಲ್ಲ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಕಾಸ್ಕೊಂಡಿರೋ ಚಿಪ್ಸು ತಯಾರಾಯಿತು. ಇವಾಗ ಇದಕ್ಕೆ ಖಾರಕ್ಕೆ ಬೇಕಾಗಿ ನಾನು ಇಲ್ಲಿ 2 ಚಮಚ ಖಾರದ ಪುಡಿನ ಬಳಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಚಮಚ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡಾದ್ರ ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಇದು ಬೆಚ್ಚಗಿರುವಾಗಲೇ ಕಲಿಸ್ಕೊಳ್ಳಿ, ಆಯಿತಾ? ಆಮೇಲೆ ತಡವಾಗಿ ಕಲಿಸಿದ್ರೆ ಅದು ಉಪ್ಪು ಖಾರ ಎಂಥದ್ದು ಹಿಡಿಯೋದಿಲ್ಲ, ಆವಾಗ ಚೆನ್ನಾಗೂ ಇರೋದಿಲ್ಲ. ಇವಾಗ ನೋಡಿ, ಉಪ್ಪು ಖಾರ ಹಾಕಿದಂತಹ ಚಿಪ್ಸು ತಯಾರಾಯಿತು. ಹಾಗಂತೇಳಿ ಇದು ಬೇರೆ ಚಿಪ್ಸ್ ಥರ ಕುಟುಂಬ ಇನ್ನಲ್ಲ, ಆಯಿತಾ? ಯಾಕಂದರೆ ಇದು ದ್ವಾರಗಾಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಹಣ್ಣಾಗಿರೋದ್ರಿಂದ ಅದು ಸ್ವಲ್ಪ ಮೆತ್ತಗೆ ಬರುತ್ತೆ, ಆದರೆ ರುಚಿ ಮಾತ್ರ ಭಾಳ ಚೆಂದ ಇತ್ತು, ಆಯಿತಾ? ಹಾಗಾಗಿ ನೀವೇನಾದರೂ ದ್ವಾರಗಾಯಿ ಅಂತೇಳಿ ಹಲಸಿನಕಾಯಿ ಎಲ್ಲ ಬಿಸಾಕೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಹಲಸಿನಕಾಯಿ ಚಿಪ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ, ಆಯಿತಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.